ಮಾಡ್ತಾ ಇದ್ದಾರೆ ಕೃಷ್ಣ ಟಾಕೀಸ್ ಅಲ್ಲಿ. ಸೊ ಹೇಗಿತ್ತು ಎಕ್ಸ್ಪೀರಿಯನ್ಸ್ ಜರ್ನಲಿಸ್ಟ್ ಆಗಿ? ಡೈರೆಕ್ಟ್ ಆಗಿ ಸಿನಿಮಾಗೆ ಬಂದ್ಬಿಡೋಣ. ಎಲ್ರಿಗೂ ನಮಸ್ಕಾರ. ಮೇಡಮ್ ಅವರು ಡೈರೆಕ್ಟ್ ಈ ಕೃಷ್ಣ ಟಾಕೀಸಿಗೆ ಕರೀತಿದ್ದಾರೆ. ಆದರೂ ಒಂದು ಸ್ವಲ್ಪ ಫ್ಲಾಶ್ ಬ್ಯಾಕ್ ಇಂದಾನೆ ಮಾತಾಡ್ಕೊಂಡು ಬರೋಣ. ಬಿಕಾಸ್ ಯಾವುದೇ ಒಂದು ಟವರ್ ನೋಡ್ಬೇಕಾದ್ರೆ ಮೇಲೆ ಒಂದು ಏನಾದರೂ ಒಂದು ಸಿಂಬಲ್ ಇರುತ್ತೆ, ಅಥವಾ ಒಂದು ಲೈಟ್ ಇರುತ್ತೆ, ಒಂದು ಬೋರ್ಡ್ ಇರುತ್ತೆ. ಅದ್ರ ಬಗ್ಗೆ ಮಾತಾಡ್ಬೇಕಂದ್ರೆ ಫಸ್ಟ್ ಬುನಾದಿಯಿಂದ ಸ್ಟಾರ್ಟ್ ಮಾಡಬೇಕು. 2001ನೇ ಇಸ್ವಿನಲ್ಲಿ ಇಂಡಸ್ಟ್ರಿಗೆ ಪಾದಾರ್ಪಣೆ ಮಾಡಿದ್ದು. ಇವತ್ತಿಗೆ 20 ವರ್ಷ ಆಯಿತು ಇಂಡಸ್ಟ್ರಿಗೆ ಬಂದು. ಹೀರೋ ಆಗಿ, ನಾಯಕ ನಟನಾಗಿ ಪರಿಚಯ ಆಗಿದ್ದು 2003ನೇ ಇಸ್ವಿನಲ್ಲಿ ಎಕ್ಸ್ಕ್ಯೂಸ್ ಮೀ ಚಿತ್ರದ ಮೂಲಕ. ಒಂದು ಅಂದರೆ ಇಸ್ವಿ ಪ್ರಕಾರ ನೋಡಕ್ಕೆ ಹೋದರೆ ತುಂಬ ದೊಡ್ಡ ಜರ್ನಿ. 20 ವರ್ಷ ಕಳೆದೋಯ್ತಾ ಇಂಡಸ್ಟ್ರಿಗೆ ಬಂದು ಅಂತ. ಇನ್ನೊಂದು ಕಡೆ ಒಬ್ಬ ಕಲಾವಿದನಾಗಿ, ಒಬ್ಬ ಸಿನಿಮಾದ ಸದಸ್ಯನಾಗಿ, ಇಂಡಸ್ಟ್ರಿ ಪರ್ಸನ್ ಆಗಿ ನೋಡಿದರೆ ಹಿಂಗೆ ಹೊರಟೋಯ್ತು ಟೈಮ್ ಗೊತ್ತಾಗ್ತಿಲ್ಲ. ಅಂದರೆ ಈಗ ಇದನ್ನು ನೋಡ್ತಾ ಇದ್ರೆ 20 ವರ್ಷ ಆಯ್ತಾ ಅನ್ನೋದೊಂದು ಕ್ವಶನ್ ಮಾರ್ಕ್ ಬರುತ್ತೆ. ಅದು ನನಗೆ ಮಾತ್ರ ಅಲ್ಲ, ಯಾವುದೇ ಒಬ್ಬ ಪ್ಯಾಷನ್ ಇಟ್ಕೊಂಡು ಬಂದಿರತಕ್ಕಂಥ ಕಲಾವಿದ ಆಗಿರ್ಬೋದು, ಟೆಕ್ನಿಷಿಯನ್ ಆಗಿರ್ಬೋದು, ಪ್ರೊಡ್ಯೂಸರ್ ಆಗಿರ್ಬೋದು, ಪ್ರತಿಯೊಬ್ಬರಿಗೂ ಈ ಸಮಯ ಅನ್ನೋದು ಕಳೆದೋಗೋದು ಗೊತ್ತಾಗಲ್ಲ. ಆಗಲೇ ವಿಜಯಾನಂದ ಒಂದು ಅದ್ಭುತವಾದಂಥ ಮಾತು ಹೇಳಿದ್ರು, ಆ ಸಾರ್ಥಕತೆ ಅನ್ನೋದೇ ಅನ್ಸದೇ ಆವಾಗ. ನಮಗೆ ಸಮಯ ಕಳೆದೋಗೋದು ಗೊತ್ತಾಗಲ್ಲ. ಯಾಕಂದರೆ ಅಷ್ಟು ತಲ್ಲೀನರಾಗಿರ್ತೀವಿ, ಅಷ್ಟೊಂದು ತೊಡಗಿಸ್ಕೊಂಡಿರ್ತೀವಿ, ಅಷ್ಟೊಂದು ಪ್ರೀತಿಸ್ತಾ ಇರ್ತೀವಿ ನಾವು ಮಾಡೋವಂಥ ಕೆಲಸಗಳನ್ನ. ಸೊ ಇಷ್ಟೊಂದು ಸಮಯ ಆಗಿದೆ ಅಂತ ಒಬ್ಬ ಕಲಾವಿದನಾಗಿ ಯಾವತ್ತು ಅನಿಸ್ತಾ ಇಲ್ಲ. ಸ್ಟಿಲ್ ಇವತ್ತು ಕೃಷ್ಣ ಟಾಕೀಸ್ ಬರ್ತಾ ಇದೆ ಅಂತಂದರೆ ನನ್ನ ಮೊದಲನೇ ಸಿನಿಮಾ ಥರನೇ ಅದೇ ಒಂದು ಟೆನ್ಷನ್ ಕಾಣುತ್ತೆ, ಅದೇ ಒಂದು ಫಿಯರ್ ಕಾಣುತ್ತೆ, ಸ್ಟಿಲ್ ಅದೇ ಒಂದು ಕ್ಯೂರಿಯಾಸಿಟಿ ಅನ್ನೋದಿರುತ್ತೆ. ಈ ಜರ್ನಿನಲ್ಲಿ ನಾನು ಸಕ್ಸಸ್ಸು, ಫೇಲಿಯರ್ಸು ಎಲ್ಲನೂ ಬ್ಯಾಲೆನ್ಸ್ಡ್ ವೇನಲ್ಲಿ ನೋಡ್ಕೊಂಡು ಬಂದಿದ್ದೀನಿ. ಒಂದು ರೀತಿಯಿಂದ ಸ್ಯಾಚುರೇಷನ್ ಪಾಯಿಂಟಿಗೆ ಬಂದಿದ್ದೀವಿ ಅಂತ ಹೇಳಿದ್ರು ತಪ್ಪಾಗಲ್ಲ. ಯಾವುದು ಅನ್ಸಲ್ಲ. ಇವಾಗ ಒಂದು ಸಕ್ಸಸ್ ಬಂದ್ಬಿಟ್ರೆ ನಮಗೇನು ನೆರಳು ಬರಲ್ಲ, ಅಥವಾ ಫೇಲಿಯರ್ ಬಂದ್ಬಿಟ್ರೆ ನಾವು ಕುಗ್ಗಿ ಕೂಡಲ್ಲ. ಯಾಕಂದ್ರೆ ಎರಡೂ ನೋಡ್ಕೊಂಡು ಬಂದ್ಬಿಟ್ಟಿದ್ದೀವಿ. ಆಸೆ ಮತ್ತು ಕನಸು ಇರೋದೇನೆಂದ್ರೆ ನಾವು ಮಾಡುವಂಥ ಕೆಲಸ ಜನರಿಗೆ ರೀಚ್ ಆಗಬೇಕು, ಜನ ನಮ್ಮ ಬೆನ್ನು ತಟ್ಟಬೇಕು. ಯಾಕಂದ್ರೆ ನಾವು ಮ್ಯಾನುಫ್ಯಾಕ್ಚರ್ ಮಾಡುವಂಥ ಪ್ರಾಡಕ್ಟ್ ಏನಿದೆ, ಪ್ರತಿಯೊಬ್ಬ ಇಂಡಸ್ಟ್ರಿಯಲಿಸ್ಟ್ ಥರ ನಾವು ಇವತ್ತು ಯಾವುದೇ ಒಂದು ಪ್ರಾಡಕ್ಟ್ ನೋಡಿದ್ರೆ ನಾವು ಕೂಡ ಒಂದು ಎಂಟರ್ಟೈನ್ಮೆಂಟ್ ಒಂದು ಪ್ರಾಡಕ್ಟ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೀವಿ. ಅದು ರೀಚ್ ಆಗಿ ಜನ ಇಷ್ಟಪಡಬೇಕು, ನಮ್ಮ ಬೆನ್ನು ತಟ್ಟಬೇಕು, ನಮಗೆ ಥಿಯೇಟ್ರಿನಲ್ಲಿ ಶಿಲೆ ಹೊಡಿಬೇಕು, ಚಪ್ಪಾಳಿ ಹೊಡಿಬೇಕು, ಅಷ್ಟೇ ನಮ್ಮ ಸಾರ್ಥಕತೆ. ನಾವು ಅದರಿಂದ ಎಷ್ಟು ಗಳಿಸಿದ್ವಿ, ಎಷ್ಟು ದಿನ ಸರ್ವೈವ್ ಆಗ್ತೀವಿ, ಎಷ್ಟು ದೊಡ್ಡ ಸ್ಟಾರ್ ಆದ್ವಿ, ನನ್ನ ರೆಮ್ಯುನರೇಷನ್ ಎಷ್ಟಾಯಿತು, ದೇವರನ್ನೇ ನಾವು ಯಾರೂ ತಲೆ ಕೆಡಿಸ್ಕೊಳ್ಳಲ್ಲ. ಆ್ಯಂಡ್ ಈ ಜರ್ನಿನಲ್ಲಿ ಇದೇನು ಸಕ್ಸಸ್ಸು, ಫೇಲಿಯರ್ ಇದ್ರ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ದೀವಿ. ಹೆಂಗೆಂದ್ರೆ ಒಂದು ನಮ್ಮ ಮನೆಯಲ್ಲಿ ಯೂಶಲಿ ನಮ್ಮ ಅಣ್ಣನ ಮಕ್ಕಳು ಆಗಲಿ ಅಥವಾ ಯಾರಾದ್ರೂ ನಾನೇ ಆಗಿರ್ಬೋದು, ಕೆಲವೊಂದ್ಸಲ ವಿಡಿಯೋ ಗೇಮ್ ಮಾಡುವಂಥ ಅಭ್ಯಾಸ ಇದೆ. ಅದು ಆಡುವಾಗೆಲ್ಲ ಒಂದು ವಿಷಯ ನನಗೆ ರಿಲೇಟ್ ಆಗ್ತಾ ಇರುತ್ತೆ. ಏನಪ್ಪ ಅಂತಂದರೆ, ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಓಟದ್ದೇ ಒಂದು ಗೇಮ್ ಅಂತ ಇಟ್ಕೊಳ್ಳಿ. ಅದು ಆಡಬೇಕಾದ್ರೆ ಒಂದು ಲೆವೆಲ್ 1 ಅಂತ ಇರುತ್ತೆ, ಲೆವೆಲ್ 2 ಅಂತ ಇರುತ್ತೆ. ಒಂದಷ್ಟು ಘಟ್ಟ ದಾಟ ಆದಮೇಲೆ ಒಂದು ಬೋನಸ್ ಅಂತ ಸಿಗುತ್ತೆ. ಒಂದು ಲೈಫ್ ಸ್ಪ್ಯಾನ್ ಅನ್ನೋದು ಎಕ್ಸಾಸ್ಟ್ ಆಗ್ತಾ ಇರುತ್ತೆ ಒಂದು ಗೇಮ್ನಲ್ಲಿ. ಆ ಅವಧಿ ಕಳ್ಕೋಬೇಕಾದ್ರೆ ಒಂದು ಬೋನಸ್ ಪಾಯಿಂಟ್ ಅಂತ ಬರುತ್ತೆ, ಅಲ್ಲಿ ಲೈಫ್ ಎಕ್ಸ್ಟೆಂಡ್ ಆಗುತ್ತೆ, ಇನ್ನೊಂದು ಸ್ವಲ್ಪ ಓಟ ಆಡೋದಕ್ಕೆ ಒಂದು ಎನರ್ಜಿ ಅನ್ನೋದು ಸಿಗುತ್ತೆ. ನನ್ನ ಕರಿಯರ್ನಲ್ಲಿ ಈ ಸಕ್ಸಸ್ ಫೇಲಿಯರ್ಸ್ ಈ ಆಸಿಲೇಷನ್ ಇದಾಗ್ತಾ ಆಗ್ತಾ ಆಗ್ತಾ ಒಂದಲ್ಲಿ ಗೊತ್ತಿಲ್ಲದೆ ಒಂದು 10 ವರ್ಷದ ಜರ್ನಿ, ಒಂದು ಲೆವೆಲ್ 1 ಒಂದು ಘಟ್ಟ ದಾಟಿದಾಗ ನನಗೆ ಸಿಕ್ಕಂಥ ಬೋನಸ್ಸು ಕೃಷ್ಣ ಅನ್ನೋ ಟೈಟಲ್. ಕೃಷ್ಣನ್ ಲವ್ ಸ್ಟೋರಿ ಮುಖಾಂತರ ನನಗೆ ಸಿನಿಮಾದಲ್ಲಿ ಒಬ್ಬ ನಾಯಕ ನಟನಾಗಿ ಜನ್ಮ ಕೊಟ್ಟಂಥ ವ್ಯಕ್ತಿ ಪ್ರೇಮ್ ಅವರು ಮತ್ತು ಎನ್ ಸುರೇಶ್ ಅವರು ಈ ಕೃಷ್ಣ ಅನ್ನೋ ಒಂದು ಟೈಟಲ್ಗೆ, ಕೃಷ್ಣ ಅನ್ನೋ ಒಂದು ಕ್ಯಾರೆಕ್ಟರ್ಗೆ ಆನ್ ಸ್ಕ್ರೀನಲ್ಲಿ ಆಗಿರ್ಬೋದು ಅಭಿಮಾನಿಗಳ ಮನಸ್ಸಲ್ಲಿ ಹುಟ್ಟಾಕಿಸಿದವರು ನಮ್ಮ ಡೈರೆಕ್ಟರ್ ಶಶಾಂಕ್ ಅವರು ಮತ್ತು ಪ್ರೊಡ್ಯೂಸರ್ ಉದಯ್ ಮೆಹ್ತಾ ಅವರು. ಇದು ಯಾರು ಕೇಳಿಕೊಂಡಿದ್ದಲ್ಲ ಅಥವಾ ನಾನು ಬಯಸಿದ್ದಲ್ಲ, ಇದು ತಾನಾಗೆ ಒಂದು ವರವಾಗಿ ಬಂದಿದ್ದು. ಅಂದರೆ ಎಲ್ಲೋ ಒಂದು ಕಡೆ ನಮ್ಗೆ ದೇವರು ಕಾಪಾಡ್ತಾ ಇರ್ತಾನೆ, ಏನೋ ಒಂದು ವರವಾಗಿ ಕೊಡ್ತಾ ಇರ್ತಾನೆ ಅಂತ ನಾವು ಹೇಳ್ತೀವಲ್ಲ. ಸೊ ಇದು ಒಂದು ಬ್ಯೂಟಿಫುಲ್ ಎಕ್ಸಾಂಪಲ್. ಅದು ಶಶಾಂಕ್ ಅವರು ಹೇಳಿದಾಗ ನಾವು ಯಾವತ್ತೂ ಅಂದ್ಕೊಂಡಿರಲಿಲ್ಲ ಈ ಸೀರೀಸ್ ಕಂಟಿನ್ಯೂ ಆಗುತ್ತೆ, ಎಲ್ಲ ಪ್ರೊಡ್ಯೂಸರ್ಸ್ ಡೈರೆಕ್ಟರ್ಸ್ ಇದನ್ನ ಇಷ್ಟಪಡ್ತಾರೆ, ಆಡಿಯನ್ಸ್ ಚಿಕ್ಕ ಮಕ್ಕಳು ನನ್ನ ಕೃಷ್ಣ ಅಂತ ಅಡ್ರೆಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಇದು ತಾನಾಗೆ ಬಯಸದೆ ಬಂದಂಥ ಒಂದು ಭಾಗ್ಯ ಇದು. ಕೃಷ್ಣನ್ ಲವ್ ಸ್ಟೋರಿ ಮುಖಾಂತರ ಸಕ್ಸಸ್ ಆಯಿತು. ಅದಾದಮೇಲೆ
ಕೃಷ್ಣನ್ ಮ್ಯಾರೇಜ್ ಸ್ಟೋರಿ ಅಂತ ನಮ್ಮ ನೂತನ್ ಉಮೇಶ್ ಅವರು ಸಜೆಸ್ಟ್ ಮಾಡಿದ ಹೆಸರದು ಮ್ಯಾರೇಜ್ ಸ್ಟೋರಿ ಅಂತ ಹೇಳೋಣ ಅಂತ. ಅದಕ್ಕೊಂದು ಪ್ರೊಡ್ಯೂಸರ್ ಮತ್ತೆ ವಿಜಯ್ ಕುಮಾರ್ ಅವರು ಮತ್ತೊಂದು ಲೆವೆಲ್ ಆಫ್ ಎಕ್ಸ್ಟೆಂಡೆಡ್ ಸಿನಿಮಾ ಅದನ್ನು ಸಕ್ಸಸ್ಫುಲ್ ಆಯಿತು. ಅದಾದ ನಂತರ ಹೀಗೆ ಎಲ್ಲ ಆಡಿಯನ್ಸ್ಗೆ ಒಂದು ಇಷ್ಟವಾದಂಥ ಒಂದು ಕ್ಯಾರೆಕ್ಟರ್ ಹುಡ್ಕೊಳ್ತು. ಯಾವಾಗ ನನ್ನ ಸಿನಿಮಾ ಫೇಲಿಯರ್ಸ್ ಅಂತ ಸ್ಟಾರ್ಟ್ ಆಯಿತು, ಒಬ್ಬ ನಿರ್ಮಾಪಕ ಒಬ್ಬ ನಿರ್ದೇಶಕ ಕಾಯ್ತಾ ಇದ್ದಾನೆ, ಅದಕ್ಕೆ ಒಂದು ಕೃಷ್ಣ ಅನ್ನೋ ಹೆಸರು ತಂದು ಕೊಟ್ಟು ನನಗೆ ಮತ್ತೆ ಒಂದು ಎಕ್ಸ್ಟೆಂಡೆಡ್ ಲೈಫ್ ಕೊಡ್ತಾನೆ, ಒಂದು ಬ್ಯಾಟ್ರಿ ಚಾರ್ಜ್ ಮಾಡ್ತಾರೆ. ಇನ್ಫ್ಯಾಕ್ಟ್ ನಾನೇ ಪ್ರೊಡಕ್ಷನ್ ಮಾಡಿದಾಗಲೂ ಕೂಡ ನಾನು ಯಾವತ್ತು ಪ್ರೊಡ್ಯೂಸ್ ಮಾಡಬೇಕಾದ್ರೆ ಕೃಷ್ಣನ ಹೆಸರು ಇಟ್ಕೊಂಡು ಮಾಡಬೇಕು ಅಂತ ಯಾವತ್ತು ಅನ್ಕೊಂಡಿರ್ಲಿಲ್ಲ. ಆ ಕಥೆ ಬಂತು, ಶಶಾಂಕ್ ಅವ್ರ ಜೊತೆಗೆ ನಾನು ಒಂದು ಕೋಆರ್ಡಿನೇಷನಲ್ಲಿ ಸಿನಿಮಾ ಮಾಡ್ತಾ ಅದಕ್ಕೆ ಏನಾದರೂ ಶೀರ್ಷಿಕೆ ಇರಬೇಕು ಅಂತ ಅನ್ಕೊಂಡಾಗ ಮತ್ತೆ ಅವರಿಗೆ ಕೋಇನ್ಸಿಡೆಂಟ್ಲಿ ಹುಡ್ಕೊಂಡು ಟೈಟಲ್ ಕೃಷ್ಣಲಿಲ್ಲ ಅಂತ, ಮತ್ತೆ ಕೃಷ್ಣ ಹುಡ್ಕು ಅಂತ ಒಂದು ಸಿನಿಮಾ ಬಂತು. ಹೀಗಾಗಿ ಇದು ಈ ಮಾರ್ಕೆಟ್ ಅನ್ನೋದು ಏನಿದೆಯಲ್ಲ, ಒಬ್ಬ ಹೀರೋಗೆ, ಒಬ್ಬ ಕಲಾವಿದನಿಗೆ, ಒಬ್ಬ ಟೆಕ್ನಿಷಿಯನ್ಗೆ, ಡೈರೆಕ್ಟರ್ಗೆ ಎಲ್ಲ ಇದು ಸಹಜ. ಇದು ಮಾರ್ಕೆಟ್ ಹೇಳುತ್ತೆ ಬೀಳುತ್ತೆ. ನಾನು ನನ್ನ ಲೈಫಲ್ಲಿ ಯಾವಾಗಲೂ ಹೇಳ್ತಾ ಇರ್ತೀನಿ, ನನ್ನೊಂದು ಪರ್ಸನಲ್ ಪ್ರಿನ್ಸಿಪಲ್ ಇದೆ, ಸ್ಟಾರ್ ಆಲ್ವೇಸ್ ಟ್ವಿಂಕಲ್ಸ್. ಅಂದ್ರೆ ಒಂದು ಲೈಟ್ ಆನ್ ಆಫ್ ಆಗ್ತಾ ಇರುತ್ತೆ ಸ್ಟಾರ್, ಬಟ್ ಅನ್ ಆಕ್ಟರ್ ನೆವರ್ ಡೈಸ್. ನಾನೊಬ್ಬ ಕಲಾವಿದ ಅಂತ ನಂಬ್ಕೊಂಡು ಬಂದಿದ್ದು. ನಾನು ಇವತ್ತಿಗೂ ನಾಳೆ ಸಿನಿಮಾ ಎಷ್ಟೇ ದೊಡ್ಡ ಸಕ್ಸಸ್ ಆಗಲಿ, ಅದು 10 ಕೋಟಿ ಬಿಸ್ನೆಸ್ ಮಾಡಿ, 20 ಕೋಟಿ ಬಿಸ್ನೆಸ್ ಮಾಡಿ, ಅಥವಾ ಫ್ಲಾಪ್ ಆಗಲಿ, ಏನೇ ಆಗಲಿ, ನಾನು ನನ್ನನ್ನು ಯಾವತ್ತೂ ಒಬ್ಬ ಸ್ಟಾರ್ ಅಂತ ನಾನು ಯಾವತ್ತೂ ಕನ್ಸಿಡರ್ ಮಾಡಲ್ಲ. ಈ ವೇದಿಕೆ ಮೇಲೆ ಹೇಳ್ತಿದ್ದೀನಿ, ಮುಂಚೆನೂ ಹೇಳಿದ್ದೆ, ಮುಂದೆನೂ ಹೇಳ್ತೀನಿ, ನಾನು ನನ್ನನ್ನು ಒಬ್ಬ ಸ್ಟಾರ್ ಅಂತ ಯಾವತ್ತೂ ಕನ್ಸಿಡರ್ ಮಾಡಲ್ಲ. ಫಸ್ಟ್ ನಾನು ಒಬ್ಬ ಆಕ್ಟರ್. ಸ್ಟಾರ್ ಯಾರಿಗಂದ್ರೆ ಒಬ್ಬ ಪ್ರೊಡ್ಯೂಸರಿಗೆ ನಾನು ಸ್ಟಾರ್ ಆಗಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಅವ್ನು ಹಾಕುವಂಥ ಬಂಡವಾಳನ ತಂದು ಕೊಡುವಂಥ ಕೆಪಾಸಿಟಿ, ಸಾಮರ್ಥ್ಯ ಒಬ್ಬ ಹೀರೋ ಬೆಳೆಸ್ಕೋಬೇಕು. ನಿಜ, ಅದು ಸಿನಿಮಾ ಬಿಸ್ನೆಸ್ ಅಗತ್ಯ ಇದೆ. ಆದರೆ ಅದು ಆ ಸ್ಟಾರ್ಡಮ್ ಅನ್ನೋದು ನಾನು ತರೋದು ಆ ಜನರ ಮನಸ್ಸಲ್ಲಿ ಆ ಪೊಸಿಷನ್ನ ಗೆಲ್ಲೋದು ಓನ್ಲಿ ಬಿಕಾಸ್ ಒಬ್ಬ ಪ್ರೊಡ್ಯೂಸರ್ ಗೆಲ್ಲಬೇಕು ಅಂತ. ಒಬ್ಬ ಪ್ರೊಡ್ಯೂಸರ್ ಗೆದ್ದರೆ ನಾನು ಆ್ಯಸ್ ಅನ್ ಆ್ಯಕ್ಟರ್ ಆಗಿ ಸರ್ವೈವ್ ಆಗ್ತಾ ಇರ್ತೀನಿ, ಸಸ್ಟೈನ್ ಆಗಿರ್ತೀನಿ. ನನ್ನ ಉಸಿರಿರೋವರೆಗೂ ಒಬ್ಬ ಆ್ಯಕ್ಟರ್ ಆಗಿ ನನ್ನ ಜರ್ನಿ ಕಂಟಿನ್ಯೂ ಮಾಡ್ತಾ ಇರ್ತೀನಿ. ಈ ಸಾಲಿನಲ್ಲಿ ಈಗ ಮೇಡಮ್ ಪಾಯಿಂಟಿಗೆ ಬರ್ತೀನಿ ನಾನು ಮತ್ತೆ. ಅಗೇನ್ ಈಗ ಏನಂತಾರೆ, ಯಾವಾಗ ಧರ್ಮ ಜಾಸ್ತಿ ಆಗುತ್ತೋ ಧರ್ಮ ಸೃಷ್ಟಿಸಕ್ಕೆ ಕೃಷ್ಣ ಬರ್ತಾನೆ. ಹಾಗೆ ನನ್ನ ಸಿನಿಮಾ ಕರಿಯರ್ನಲ್ಲಿ ಕೂಡ ಯಾವಾಗ ಒಂದು ಸ್ವಲ್ಪ ಸಿನಿಮಾ ಡಿಕ್ಲೈನ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ, ಮತ್ತೆ ಕೃಷ್ಣ ಒಂದು ಸಿನಿಮಾ ಬರುತ್ತೆ. ಹಾಗೆ ಮೊದಲನೇದಾಗಿ ಥ್ಯಾಂಕ್ಸ್ ಟು ವಿಜಯ, ನಮ್ಮ ಡೈರೆಕ್ಟ್ರು, ಈ ಒಂದು ಅದ್ಭುತವಾದಂಥ ಸಿನಿಮಾ, ಅದ್ಭುತವಾದಂಥ ಕಥೆ ನನ್ನ ಪಾಲಿಗೆ ತಂದು ಕೊಟ್ಟಿದ್ದಕ್ಕೆ. ಅವ್ರ ಪಾಪ ತುಂಬ ಹೊಗಳಿದ್ರು ನನ್ನ ಬಗ್ಗೆ. ಆ್ಯಕ್ಚುಲಿ ನಾನಂತನೇ ಅಲ್ಲ, ಯಾವುದೇ ಒಬ್ಬ ಆ್ಯಕ್ಟರ್ ಆಗಿರ್ಬೋದು, ಜನ ಅವ್ರನ್ನ ರಾಜಂತರ ಮೆರೆಸ್ತಾರೆ, ಕಿಂಗ್ ಅಂತ ಹೇಳ್ತಾರೆ. ಬಟ್ ಯಾವಾಗಲೂ ಕಿಂಗ್ ಮರೆಯಲ್ಲ, ಅವನ ಹಿಂದೆ ಒಬ್ಬ ಕಿಂಗ್ ಮೇಕರ್ ಇರ್ತಾನೆ ಅಂತ. ಸೊ ಆ ಕಿಂಗ್ ಮೇಕರ್ಸ್ ಸಾಲಿನಲ್ಲಿ ನಮ್ಮ ಆನಂದ್ ಅವರು ಕೂಡ ಒಬ್ಬರು. ಆ್ಯಂಡ್ ಆ ಕನಸುಗಳಿಗೆ ಸಾಥ್ ಕೊಟ್ಟು ಅದೊಂದು ಬೆನ್ನೆಲುಬಾಗಿ ನಾನಿದ್ದೀನಿ, ಎಲ್ಲದಕ್ಕೂ ನನ್ನ ಶ್ರೀರಕ್ಷೆ ಇದೆ ಅಂತ ಹೇಳೋಂಥ ಒಬ್ಬ ನಿರ್ಮಾಪಕ, ಅದ್ಭುತವಾದಂಥ ನಿರ್ಮಾಪಕರು ಗೋವಿಂದರಾಜು ಸರ್. ನನ್ನ ಕರಿಯರ್ನಲ್ಲಿ ಎಸ್ಪೆಷಲಿ ನಾನು ಕಂಡಂಥ ಎಲ್ಲ ನಿರ್ಮಾಪಕರುಗಳನ್ನ ನೋಡಿದ್ದೀನಿ. ಅವ್ರದ್ದು ಕಷ್ಟಗಳು, ಸುಖಗಳು, ಗೆಲುವು, ಸೋಲು ಎಲ್ಲರೂ ನೋಡಿದ್ದೀನಿ. ಆದರೆ ಒಂದು ವಿಶೇಷವಾದಂಥ ಬಹಳ ಎಮೋಷನಲಿ ಒಂದು ಬೇಡಿಕೆ ಇದೆ ನನಗೆ, ಈ ಪರ್ಟಿಕ್ಯುಲರ್ ಪ್ರೊಡ್ಯೂಸರ್ ಗೆಲ್ಲಬೇಕು ಅಂತ. ಏನೋ ಗೊತ್ತಿಲ್ಲ, ಅಂದರೆ ಹೇಳ್ಬೇಕಾದ್ರೆ ಆ್ಯಕ್ಚುಲಿ ಭಾವುಕನಾಗ್ತಾ ಇದ್ದೀನಿ ನಾನು. ಬಿಕಾಸ್ ನಾನು ಪ್ರೊಡ್ಯೂಸ್ ಮಾಡಿದ್ದೀನಿ ಸಿನಿಮಾನ. ಕಷ್ಟ ಇದೆ ಅಂತ ನನಗೆ ಗೊತ್ತು. ನಾನು ಬಡ್ಡಿ ಕಟ್ಟಿದ್ದೀನಿ, ನಾನು ನನ್ನ ಪ್ರಾಪರ್ಟಿನ ಅಡ ಇಟ್ಟಿದ್ದೆ, ಯಾರಿಗೂ ಕೈ ಚಾಚಿದೆ, ಸ್ವಂತ ಇಂಡಿವಿಜುವಲಿ ನನ್ನ ಸಂಪಾದನೆಯಲ್ಲೇ ಯಾರೊಬ್ರದ್ದು ಒಂಚೂರು ದುಡ್ಡು ತಗೊಳ್ದೆ ನಾನೇ ಸ್ವಂತ ನಿಂತು ಪ್ರೊಡ್ಯೂಸ್ ಮಾಡಿಕೊಂಡು ಅದ್ರದ್ದು ಸಾಲ ಬಡ್ಡಿ ಎಲ್ಲ ನೋಡಿ ಮತ್ತೆ ಗೆದ್ದು ವಾಪಸ್ ನಿಂತಿದ್ದೀನಿ. ಇಲ್ಲಿ ಏನಂತಂದ್ರೆ ಎಲ್ಲ ರೀತಿಯಾದಂಥ ಅನುಕೂಲತೆ ಬಂದು ಸಹಕಾರ ಸಿಕ್ಕೂ ಒಂದೊಂದ್ಸಲ ಪ್ರಕೃತಿ ಪರೀಕ್ಷೆ ಮಾಡುತ್ತೆ. ಹೋದ ವರ್ಷನೇ ರಿಲೀಸ್ ಆಗಬೇಕಾದಂಥ ಸಿನಿಮಾ ಇದು. ಜಸ್ಟ್ ಒಂದು ಇಮ್ಯಾಜಿನ್ ಮಾಡಿ, ಇವತ್ತು ನಾವು ಸ್ಟೇಜ್ ಮೇಲೆ ನಿಂತ್ಕೊಂಡು ಆರಾಮಾಗಿ ಇದೊಂದು ಸಂಭ್ರಮ ಆಚರಿಸ್ಕೊಂಡು ಎಲ್ಲ ಮಾತಾಡ್ತಾ ಇದ್ದೀವಿ. ಶ್ರೀಧರ್ ಸರ್ ಹೇಳಿದ್ರು, ಪ್ರೊಡ್ಯೂಸರ್ ನಗ್ತಾ ಇರ್ತಾನೆ, ಒಳಗಡೆ ಅವನ ಫ್ಯಾಮಿಲಿ, ಅವನ ಕಷ್ಟಗಳು. ಆಬ್ವಿಯಸ್ಲಿ ಸಿನಿಮಾ ಇಂಡಸ್ಟ್ರಿನಲ್ಲಿ ಸಾಕಷ್ಟು ಏಳು ಬೀಳನ್ನ ಫೇಸ್ ಮಾಡಿದ್ಮೇಲೆ ಕೆಲವೊಂದು ವಿಚಾರಕ್ಕೆ ನಾವು ಭಾವುಕರಾಗಲೇಬೇಕಾಗತ್ತೆ. ಕನೆಕ್ಷನ್ ವಿತ್ ಪ್ರೊಡ್ಯೂಸರ್ ಅಂದ್ರೆ ಇವತ್ತೇ ಸಿನಿಮಾಗೆ ಪ್ಯಾಷನ್ ಇಟ್ಕೊಂಡು ಬರ್ತಾನಲ್ಲ, ಅವ್ನು ಗೆಲ್ಬೇಕು. ದಟ್ ಇಸ್ ಮೈ ಡ್ರೀಮ್. ಯಾವ ರೀತಿ ಇತ್ತು ಅವ್ರ ಸಾಥ್, ಅವ್ರ ಬಗ್ಗೆ ಹೇಳಿ. ಅವ್ರ ಬಗ್ಗೆ ಹೇಳಿ. ಅಲ್ಲ, ಅದನ್ನ ಅವ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಅದನ್ನೇ ಯಾಕೆ ಗೊತ್ತಿಲ್ಲ ನನಗೆ. ಐ ಡೋಂಟ್ ಸ್ಟಿಲ್ ಗೊತ್ತು, ಕ್ವಶನ್ ಮಾರ್ಕ್ ಇದೆ, ಯಾಕೆ ಭಾವುಕನಾಗ್ತದೆ ಅಂತ ಗೊತ್ತಾಗ್ತಾ ಇಲ್ಲ ನನಗೆ. ಮೇಬಿ ಅದೇ ಬಿಕಾಸ್ ನಾನು ಪ್ರೊಡ್ಯೂಸರ್ ಆಗಿರೋದ್ರಿಂದ.
ಇವತ್ತು ಏನಾಗಿದೆ, ಒಂದು ವರ್ಷ ಒಬ್ಬ ಪ್ರೊಡ್ಯೂಸರ್ ಅದನ್ನು ತಡ್ಕೊಂಡು ಅದೇ ಜೋಶಲ್ಲಿ, ನಾನು ಅವ್ರನ್ನ ನೋಡಿದಾಗ ಒಂದು ಸ್ಪಿರಿಟ್ ಕಾಣಿಸೋದು ಏನಂತಂದ್ರೆ, ಅವತ್ತು ಸಿನಿಮಾ ರಿಲೀಸ್ ಆಗಬೇಕಾಯ್ತು, ಲಾಕ್ಡೌನ್ ಅನೌನ್ಸ್ ಆಯಿತು, ಅದಾದ್ಮೇಲೆ ಇವತ್ತು ಕೂಡ ನೋಡಿದ್ರು ಹಂಗೆ ಇದೆ. ನಮಗೆ ಎಲ್ಲ ಕಷ್ಟಗಳು ಗೊತ್ತಿದೆ, ಟ್ರಾನ್ಸ್ಪರೆನ್ಸಿ ಗೊತ್ತಿದೆ, ಬಿಕಾಸ್ ಆ ಪಾರ್ಟ್ ಆಫ್ ದಿ ಸಿನಿಮಾ ಆಗಿರೋದ್ರಿಂದ ನಾವು ಹೋಗ್ಗಳು ಎಲ್ಲ ಅಂದ್ರೆ ಅಣ್ಣ ತಮ್ಮದ್ರ ಥರ ನಾವೆಲ್ಲ ರೆಡಿ ಟೀಮ್, ನಾನು, ಶ್ರೀಧರ್ ಸರ್, ಗೋವಿಂದರಾಜ್ ಅವರು ಡೈರೆಕ್ಟರ್, ನಾವೆಲ್ಲ ಒಂದು ಆಫೀಸಲ್ಲಿ ನಾವು ಸೇರಿದಾಗ ಇದು ಯಾವ ಸಿನಿಮಾದಲ್ಲೂ ಆಗಿಲ್ಲ ಈ ಥರದ್ದೊಂದು ಸಂದರ್ಭಗಳು. ನಾವು ಇಷ್ಟೊಂದು ಮೀಟಿಂಗ್ಗಳು ಮಾಡಿರೋದು, ಇಷ್ಟೊಂದು ಸೇರಿರೋದು, ಇಷ್ಟೊಂದು ಕಷ್ಟ ಸುಖ ಒಬ್ಬೊಬ್ಬರು ಹಂಚ್ಕೊಂಡಿರೋದು, ಆಲ್ಮೋಸ್ಟ್ ಕಂಪ್ಲೀಟ್ ಟ್ರಾನ್ಸ್ಪರೆನ್ಸಿ. ಪ್ರತಿಯೊಂದು ಫ್ಯಾಮಿಲಿನಲ್ಲಿ ಏನೇನು ನಡೀತದೆ ಎಲ್ಲರೂ ಒಬ್ರೊಬ್ರಿಗೆ ಗೊತ್ತಿದೆ. ಅದು ನೋಡಿದ್ರೆ ಅದೇ ಹುಮ್ಮಸ್ಸಲ್ಲೇ ಬರ್ತಾರೆ, ಆಮೇಲೆ ಅದೇ ಜವಾಬ್ದಾರಿ ನಮಗೆ ಕೊಡ್ತಾರೆ, ನೀವು ಮಾಡಿ ಸರ್ ಹೇಳ್ತಾರೆ. ಇದಾದ್ಮೇಲೆ ಕೂಡ ಮತ್ತೆ ಪರೀಕ್ಷೆ ನೋಡಿ, ಏನು 2ನೇ ಅಲೆ 50% ಅಂತಾರೆ, ಬಟ್ ಆಗೇನು ರಿಲೀಸ್ ಮಾಡಕ್ಕೆ ಮತ್ತೆ ಧೈರ್ಯವಾಗಿ ನಿಂತಿದ್ದಾರೆ. ಈ ಒಂದು ಸ್ಪಿರಿಟ್ ಇದೆಯಲ್ಲ, ಫಾರ್ ದ್ಯಾಟ್ ಆಡಿಯನ್ಸ್ ಈ ಸಿನಿಮಾಗೆ ಚಪ್ಪಾಳೆ ತಟ್ಟಲೇಬೇಕು, ಈ ಸಿನಿಮಾನ ಗೆಲ್ಲಿಸಲೇಬೇಕು ಅನ್ನೋದು ನಮ್ಮಲ್ಲಿ ದೊಡ್ಡ ಜೊತೆ ಇನ್ನೊಂದು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಈ ಸಮಸ್ಯೆಗಳ ಮಧ್ಯದಲ್ಲಿ ಒಬ್ಬ ಪ್ರೊಡ್ಯೂಸರ್ ಇಷ್ಟೊಂದು ಚಾಲೆಂಜಿಂಗ್ ಆಗಿ ನಿಂತಿದ್ದಾನಂದ್ರೆ, ಜಸ್ಟ್ ಇಮ್ಯಾಜಿನ್, ಏನು ಹರ್ಡಲ್ಸ್ ಬರದೆ ಈ ಥರದ್ದು ಕ್ವಾಲಿಟಿ ಇಟ್ಕೊಂಡು ಈ ಥರದ್ದು ಒಂದು ಸಾಥ್ ಕೊಟ್ಟಿದ್ರೆ, ಈ ಟೀಮ್ನಲ್ಲಿ ಹೋದ್ರೆ ಇನ್ನೇನೇನೇನು ಮಾಡ್ಬೋದು ಆ ಪ್ರೊಡ್ಯೂಸರ್. ಸೊ ಈ ಥರದ ಪ್ರೊಡ್ಯೂಸರ್ಸ್, ದೇ ಆರ್ ದಿ ಕಾಂಟ್ರಿಬ್ಯೂಷನ್ ಫಾರ್ ಕನ್ನಡ ಸಿನಿಮಾ ಇಂಡಸ್ಟ್ರಿ. ಇವರಿಂದ ಕನ್ನಡ ಸಿನಿಮಾ ಇಂಡಸ್ಟ್ರಿ ನಿಲ್ಲೋದು. ಸೊ ಹಾಗಾಗಿ ಪ್ರೊಡ್ಯೂಸರ್ಸಿಗೆ ಬೆಂಕಟಣ ಫಸ್ಟು. ಆ್ಯಂಡ್ ಇನ್ನು ಟೆಕ್ನಿಕಲ್ ವಿಷಯಗಳ ಬಗ್ಗೆ ಮಾತಾಡೋದಾದ್ರೆ, ನಾನು ಏನು ಹೇಳಿದ್ದಲ್ಲ, ಕೃಷ್ಣ ಸೀರೀಸ್ ಏನು ನನ್ನ ಪಾಲಿಗೆ ಅದೃಷ್ಟವಾಗಿ ಬಂದು ನಿಂತಿದೆ. ಅದು ಹಿಂದೆ ಈಗ ನಾನು ಹೇಳಿದ್ದಲ್ಲ, ಪ್ರೊಡ್ಯೂಸರ್ಸ್ ಡೈರೆಕ್ಟರ್ ನಮ್ಮ ಶಶಾಂಕ್ ಅವರು, ಉದಯ್ ಮೆಹ್ತಾ ಅವರು, ನೂತನ್ ಉಮೇಶ್ ಅವರು, ಕೃಷ್ಣ ಡೈರೆಕ್ಟರ್ ಅನಿಲ್ ಅವರು, ಅದ್ರ ಜೊತೆಗೆ ನಾನು ಯಾವುದೇ ಸಿನಿಮಾಗೆ, ಅದು ಕೃಷ್ಣ ಸಿನಿಮಾ ಒಂದು ಕಾಮನ್ ಫ್ಯಾಕ್ಟ್ ರಾಜಾರಾವ್ ಹೇಗಿದೆಯೋ ಅದಕ್ಕೆ ಒಂದು main strength, main pillar is none other than Sridhar Vaisamba. ನನ್ನನ್ನು ಜನ ಅಂದ್ರೆ ಸಿನಿಮಾ ನೋಡಿ ಎಷ್ಟು ಇಷ್ಟಪಡ್ತಾರೆ, ಸಿನಿಮಾ ನೋಡಾದ್ಮೇಲೆ ಮನಸ್ಸಲ್ಲಿ ಉಳಿಯೋದು ಯಾವಾಗಲೂ ಸಾಂಗ್ಸ್. ಹಾಡಲ್ಲಿ ನೋಡಿ ನಾನು ಇಷ್ಟಪಡ್ತಾರೆ. ಇವಾಗಲೂ ಕೂಡ ನಾವು ಪ್ಲೇ ಆಗಬೇಕಾದ್ರೆ ನಾನು ಅಂದ್ರೆ ಅವ್ರ ಧ್ವನಿ ಗಮನಿಸ್ತೀನಿ, ಅವ್ರ ಮ್ಯೂಸಿಕ್ ಗಮನಿಸ್ತೀನಿ. ಅದು ನನಗೆ ಮಾತ್ರ ಗೊತ್ತಿರುತ್ತೆ. ಅದೇ ಹೇಳಿದಲ್ಲ, ಕಿಂಗ್ ಮೇಕರ್ಸ್ ಅಂತಂದ್ರೆ ಅದು ಆ ಸಾಲಿನಲ್ಲಿ ಇವರು ಬರ್ತಾರೆ. ಬೇರೆಯವರಿಗೆ ಅಜಯ್ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ, ಎಷ್ಟು ಚೆನ್ನಾಗಿ ಕಾಣ್ತಾನೆ, ಎಷ್ಟು ಚೆನ್ನಾಗಿ ರೊಮ್ಯಾನ್ಸ್ ಮಾಡ್ತಾ ಎಲ್ಲ ಕಾಣ್ತಾ ಇದ್ದಾನೆ. ನನಗೆ ಹಿಂದ್ಗಡೆ ಇರತಕ್ಕಂಥ ಬ್ಯಾಕ್ಗ್ರೌಂಡ್ ಕಾಣಿಸ್ತಾ ಇರ್ತಾರೆ, ಎಷ್ಟು ಮ್ಯೂಸಿಕ್ ಮಾಡೋದಕ್ಕೆ ನಾನು ಹಂಗೆ ಕಾಣ್ತಾ ಇರೋದು, ಅವ್ರು ಫೋಟೋಗ್ರಾಫಿ ಮಾಡೋದಕ್ಕೆ ಹಾಗೆ ಕಾಣ್ತಾ ಇರೋದು, ಅವ್ರು ಪ್ರೊಡ್ಯೂಸರ್ ಬಂಡವಾಳ ಹಾಕಿದ್ದಕ್ಕೆ ನಾನು ಹಂಗೆ ಕಾಣ್ತಾ ಇರೋದು. ಸೊ ಈ ಕ್ರೆಡಿಟ್ಸ್ನ ಯಾರು ಕೊಡೋಕ್ಕಾಗಲ್ಲ. ನಿಜವಾದ ಕ್ರೆಡಿಟ್ ನಾನೇ ಬಂದು ಸ್ವತಃ ಕೊಡಬೇಕು. ಇದನ್ನು ನಾನೇ ಅವ್ರಿಗೆ ತಲೆಗೆ ಬರಬೇಕು, ಆಡಿಯನ್ಸಿಗೆ, ಪ್ರೇಕ್ಷಕರಿಗೆ ತಿಳಿಸ್ಬೇಕಾಗಿರೋದು. ಕಣ ನನ್ನಿಂದ ಅಲ್ಲ ಕಣೋ, ನನ್ನ ಹಿಂದೆ ಅವ್ರು ಇರೋದ್ರಿಂದ ನಾನು ಈ ಥರ ನಾನು ಹೇಳಲೇಬೇಕು. ಆ್ಯಂಡ್ ಓವರ್ ಟು ಕೃಷ್ಣ ಟಾಕೀಸ್ ಕಥೆ ಬಗ್ಗೆ ನಮ್ಮ ಡೈರೆಕ್ಟರ್ ಒಂದು ಪ್ರಶ್ನೆ ಹಾಕ್ಬಿಟ್ಟು ಹೋದ್ರು, ಈ ಕಥೆ ನೀವೇ ಬರ್ತಿದ್ದ ಅಂತ ಕೇಳಿದೆ ಅಂತ. ಅದು ನಿಜ. ಯಾಕಂತಂದ್ರೆ ನನಗೆ ಅವ್ರ ಪರಿಚಯ ಇರೋದು ಒಬ್ಬ ಸಾಹಿತಿಯಾಗಿ, ಆ್ಯಂಡ್ ಒಂಚೂರು ಕಾಮಿಕಲ್ ರೋಲ್ಸ್ ಕೂಡ ಮಾಡಿದ್ದಾರೆ. ಅವ್ರ ಹೆಸರು ಗೊತ್ತಿದೆಯಾ ಗೊತ್ತಿಲ್ಲ. ನಗೆ ಬಾಂಬ್ ಅಂತ ಒಂದು ಸಿನಿಮಾ ಮಾಡಿ. ಸೊ ನನಗೆ ಆ ಪರಿಚಯ ಇರೋದು ಅವ್ರು ತುಂಬ ಜೋಬಿಯಲ್ ಪರ್ಸನ್ ಆಗಿ, ತುಂಬ ಕಾಮನ್ ಆಗಿ. ಈ ಕಥೆ ಆಕ್ಚುಲಿ ಅವ್ರ ಕಥೆ ಹೇಳೋದು ಬಂದಾಗ ನನ್ನ ತಲೆ ಮೇಲೆ ಇದ್ದಿದ್ದೇನಂತಂದ್ರೆ, ಒಂದು ಕಾಮಿಡಿ ಸ್ಕ್ರಿಪ್ಟ್ ಹೇಳ್ತಾರೆ ಅಥವಾ ಏನೋ ಒಂದು ಫ್ಯಾಮಿಲಿ ಎಮೋಷನಲ್ ಸ್ಕ್ರಿಪ್ಟ್ ಹೇಳ್ತಾರೆ ಅಂತ ನಾನು ಆ ಮೈಂಡ್ ಸೆಟಲ್ಲಿ ಕೂತ್ಕೊಂಡಿದ್ದೆ. ನಾನು ಆಮೇಲೆ ಬರಹಗಾರನ ಗೊತ್ತಿದೆ, ಆಸ್ ಎ ರೈಟರ್ ಒಂದು ರೆಸ್ಪೆಕ್ಟ್ ಇದೆ. ಡೆಫಿನೆಟ್ಲಿ ಏನಾದರೂ ಒಂದು ಚೆನ್ನಾಗಿರೋ ಕಂಟೆಂಟೇ ತೊಗೊಂಡು ಬಂದಿರ್ತಾರೆ ಅಂತ. ಹೋಗ್ತಾ 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 ಅದೇನೋ ಬೇರೆನೇ ಆಗ್ತಾ ಹೋಯ್ತು. ಸೀರಿಯಸ್ನೆಸ್ ಸ್ಟಾರ್ಟ್ ಆಯಿತು, ಥ್ರಿಲ್ ಸ್ಟಾರ್ಟ್ ಆಯಿತು. ನನಗೆ ಗೊತ್ತಿಲ್ಲದೆ ನನ್ನ ಒಳಗಡೆ ಏನೇನೋ ಕ್ವಶನ್ಸ್ ಕ್ರಿಯೇಟ್ ಆಗಿ ಸ್ಟಾರ್ಟ್ ಆಯಿತು. ಒಂದು ಸ್ವಲ್ಪ ಮುಗಿಲಿ, ಆಮೇಲೆ ಕೇಳೋಣ ಈ ಪ್ರಶ್ನೆ ಅನ್ನಷ್ಟರಲ್ಲಿ ಇನ್ನೊಂದು ಪ್ರಶ್ನೆ ಶುರುವಾಯಿತು. ಪ್ರಶ್ನೆಗಳು ಹುಡ್ತಾನೆ ಹೋಯ್ತು, ಮುಗಿತಾನೆ ಇಲ್ಲ ಗುರು ಅಂತ. ಆಮೇಲೆ ಇಂಟರ್ವ್ಯೂ ಬಂತು. ಏನೋ ಒಂದು ಕುತೂಹಲ ಅಂದ್ರೆ ಎಕ್ಸೈಟ್ಮೆಂಟ್ ಜಾಸ್ತಿ. ನೀವೇ ಒಬ್ಬ ಪ್ರೇಕ್ಷಕನಾಗಿ ಎಂಜಾಯ್ ಮಾಡಿದ್ದೀರಾ? ಪ್ರೇಕ್ಷಕನಾಗಿ ಅಂದ್ರೆ ಹೇಳೋದೇ ಆ ಥರ ಹೇಳ್ತಾರೆ ಅವರು. ಅದಾದ್ಮೇಲೆ ಸಿನಿಮಾ ಹೋಗ್ತಾ ಒಂದು ಹಾರರ್ ಜಾನರ್ ಆಗೋಯ್ತು, ಥ್ರಿಲ್ಲರ್ ಆಯಿತು. ಕಂಪ್ಲೀಟ್ ಎಲ್ಲ ಮುಗಿದಾದ್ಮೇಲೆ ನಾನು ಅನ್ಕೊಂಡಿದ್ದೆ ಬೇರೆ, ಇವ್ರ ಬಗ್ಗೆ ಅನ್ಕೊಂಡಿದ್ದೆ ಬೇರೆ, ಇವ್ರು ಈ ಥರ ಕಥೆ ಹೇಳ್ತಾ ಇದಾರಲ್ಲ ಅಂತ. ನಾನು ಕೇಳಿದ್ದು ಕ್ವಶನ್ ಏನಂದ್ರೆ, ಅಂಡರ್ ಎಸ್ಟಿಮೇಟ್ ಮಾಡಿ ಅಲ್ಲ, ಅಂದ್ರೆ ಏನು ಅಂದ್ರೆ ಇವ್ರು ಈ ಥರ ಕಥೆ ಬರೆದು ಬಿಡ್ತಾರಾ ಅನ್ನೋ ಪ್ರಶ್ನೆ ಅಲ್ಲ. ಅಂದ್ರೆ ಇವರು ಈ ಥರ ಕಥೆನೂ ಬರೀತಾರ ಅನ್ನೋದು ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲಲ್ಲ. ನಾನು ನನ್ನನ್ನೇ ಅಂಡರ್ ಎಸ್ಟಿಮೇಟ್ ಮಾಡ್ಕೊಂಡಿದ್ದೆ. ಆ ಪ್ರಶ್ನೆ ನನಗೆ ಕಾಡ್ತು. ಬಟ್ ತುಂಬ ಎಕ್ಸೈಟ್ ಆಯಿತು. ಆಮೇಲೆ ಅವ್ರು ಇನ್ನೊಂದು ಮಾತು ಹೇಳಿದ್ರು, ಅಂದರೆ ಹೊಸ ಜಾನರ್ನ ನಾನು ಟ್ರೈ ಮಾಡಿದೆ ಅಂತ.
ನಾನು ಯಾವಾಗಲೂ ಅದನ್ನೇ ಹೇಳಕ್ಕೆ ಇಷ್ಟಪಡ್ತೀನಿ. ಒಬ್ಬ ಕಲಾವಿದ ಅಂತ ಅನ್ಕೊಂಡ್ಮೇಲೆ ನಾನು ಆಗಲೇ ಹೇಳಿದ್ದೇನೆ, ಆಸ್ ಅನ್ ಆಕ್ಟರ್ ಅಂತ ಹೇಳಿದ್ಮೇಲೆ ಹೊಸ ಪ್ರಯತ್ನಗಳು ಮಾಡಬೇಕು ಅನ್ನೋ ಹುಮ್ಮಸ್ಸು ನಮ್ಮಲ್ಲಿರುತ್ತೆ. ಆ ಪ್ರಯತ್ನ ಒಬ್ಬ ಮೇಕರ್ ಮಾಡಬೇಕು. ಅಂದ್ರೆ ಈ ಥರದ ಒಬ್ಬ ಆಕ್ಟರ್ ಇದ್ದಾನೆ ಅಂತಂದ್ರೆ ಇವನು ನಾನು ಯಾವ ಥರದ ತೋರಿಸಬಲ್ಲೆ ಅನ್ನೋ ಒಂದು ಚಾಲೆಂಜು ಹಠ ಆಕ್ಚುಲಿ ಒಬ್ಬ ಡೈರೆಕ್ಟರ್ಗೆ ಒಬ್ಬ ಪ್ರೊಡ್ಯೂಸರಿಗೆ ಬಂದಾಗ ನಾವು ಏನೂ ಅಲ್ಲ ಮುಂದೆ ನಾವು ಕಾಯ್ತಾ ಇರ್ತೀವಿ ಆ ಥರ ಯಾರಾದರೂ ಬರಲಿ ಅಂತ. ಸೊ ಆ ಥರ ಒಂದು ಚೇಂಜ್ ಅವ್ರನ್ನ ತೊಗೊಂಡು ಬಂದಿದ್ದಕ್ಕೆ ನಿಜವಾಗ್ಲೂ ತುಂಬ ಥ್ಯಾಂಕ್ಸ್. ಆ್ಯಂಡ್ ಖಂಡಿತ ಹೇಳಕ್ಕೆ ಇಷ್ಟಪಡ್ತೀನಿ ವಿತ್ ಅ ಚಾಲೆಂಜ್. ಎಕ್ಸ್ಪೆಕ್ಟ್ ಮಾಡಿರಲ್ಲ ನೀವು ಯಾವತ್ತು ಪ್ರೇಕ್ಷಕರು ಸಿನಿಮಾ ನೋಡೋಕೆ ಬಂದಮೇಲೆ ಕುತ್ಕೊಂಡು ನೋಡಿದಾಗ ಈ ಥರದ್ದೊಂದು ಸಿನಿಮಾ, ಈ ಥರದ್ದೊಂದು ಜಾನರ್, ಈ ಥರದ್ದೊಂದು ಪರ್ಫಾರ್ಮೆನ್ಸ್ ತೆಗೆಸಿದ್ದಾರೆ, ಇದೆಲ್ಲ ನಿಮಗೊಂದು ಎಕ್ಸೈಟ್ಮೆಂಟ್ ಫ್ಯಾಕ್ಟರ್ಸ್ ಆ್ಯಡ್ ಆನ್ ಆಗ್ತಾ ಹೋಗುತ್ತೆ. ಅಫ್ಕೋರ್ಸ್ ಕಥೆ ಅನ್ನೋದು ಬೇಸ್ ಲೈನ್ ಅದು ಸ್ಟ್ರೆಂತ್ ಇದೆ, ನೋ ಡೌಟ್ ಆನ್ ದ್ಯಾಟ್. ಅದ್ರ ಜೊತೆಗೆ ಈ ಆ್ಯಡ್ ಆನ್ ಫ್ಯಾಕ್ಟರ್ಸ್ ನನ್ನನ್ನು ಆ ರೀತಿನಲ್ಲಿ ನೋಡೋದ್ರಲ್ಲಿ ಮೇಕಿಂಗ್ ವೈಸ್ ಇದೆಲ್ಲ ತುಂಬ ಎಕ್ಸೈಟಿಂಗ್ ಆಗಿರುತ್ತೆ. ವಂಡರ್ಫುಲ್ ಸಿನಿಮಾ ಆಗಿರುತ್ತೆ ಇದು ಮಾತ್ರ ನಾನು ಹೇಳ್ತೀನಿ. ಮೋರಿವರ್ ಆ ಕೃಷ್ಣ ಅನ್ನೋ ವರ್ಡ್ ಅಲ್ಲಿ ನೀವು ಹೇಳ್ದಂಗೆ ಮ್ಯಾಜಿಕ್ ಇದೆ. ಕೃಷ್ಣ ಟಾಕೀಸ್ ಅಂತ ಟೈಟಲ್ ಸಜೆಸ್ಟ್ ಮಾಡಿದ್ದು ಅವರೇನಾ? ಕೃಷ್ಣ ಟಾಕೀಸ್ ಅಂತ ಟೈಟಲ್ ಸಜೆಸ್ಟ್ ಮಾಡಿದ್ದು ಅವರೇನೆ. ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ, ಕೃಷ್ಣ ಲಕ್ಕಿ ಅನ್ನೋದ್ರ ಜೊತೆಗೆ ಒಂದು ಟೈಮ್ವರೆಗೂ ಲಕ್ಕಿ, ಅದಾದ್ಮೇಲೆ ಹೇಗಾಗ್ಬಿಡತ್ತಂದ್ರೆ ನಮಗೆ ಜವಾಬ್ದಾರಿ ಅನ್ನೋದು ಸ್ಟಾರ್ಟ್ ಆಗ್ಬಿಡುತ್ತೆ. ಒಂಥರ ಲವ್ ಮಾಡಿ ಮದುವೆ ಆದಂಗೆ. ಅಂದ್ರೆ ಫಸ್ಟು ಸ್ಟಾರ್ಟಿಂಗ್ನಲ್ಲಿ ಕೃಷ್ಣ ಅನ್ನೋ ಟೈಟಲ್ ನಾವು ಪ್ರೀತಿಸಿದ್ವಿ, ಆಮೇಲೆ ಅದನ್ನ ಮದುವೆ ಆಗ್ಬಿಟ್ವಿ, ಮದುವೆ ಆದ್ಮೇಲೆ ಸಂಸಾರದ ಜವಾಬ್ದಾರಿ ಇರುತ್ತಲ್ಲ ಆ ಥರ ಆಗ್ಬಿಟ್ಟಿದೆ. ಈ ಕೃಷ್ಣ ಅಂದ್ಕೊಳ್ಳಿ ಎಲ್ಲ ಲಕ್ಕಿ ಅಂದ್ಕೊಳ್ಳಿ ಸ್ಟಾರ್ಟ್ ಆಗ್ಬಿಟ್ಟಿದಾರಲ್ಲ, ಭಯ ಆಗ್ಬಿಡುತ್ತೆ. ಕಾಪಾಡ್ಕೋಬೇಕು ಇದನ್ನ, ಈ ಕಾನ್ಫಿಡೆನ್ಸ್ ಏನಿದೆಯಲ್ಲ ಆಡಿಯನ್ಸ್ ಅಲ್ಲಿ ಅದು ನಿರಾಶೆ ಆಗ್ಬಾರ್ದು. ಹಾಗಾಗಿ ಆ ಥರದ್ದೇ ಕಂಟೆಂಟ್ ಚೂಸ್ ಮಾಡಬೇಕು. ಇದಕ್ಕೂ ಮುಂಚೆ ಬೇರೆಯವರು ಕೃಷ್ಣ ಟೈಟಲ್ ಇಟ್ಕೊಂಡು ಬಂದಿಲ್ಲ ಅಂತಿಲ್ಲ, ಸಾಕಷ್ಟು ಜನ ಬರ್ತಾರೆ. ಅದನ್ನ ಚೂಸಿ ಆಗಿರೋದು ಆಯ್ಕೆ ಮಾಡೋದು ಎಲ್ಲಿ ಅಂತಂದ್ರೆ ಆ ಕೃಷ್ಣನ ಟೈಟಲ್ ಇಟ್ಕೊಂಡ್ಲೆ ಅದಕ್ಕೊಂದು ಸಾರ್ಥಕತೆ ಸಿಗ್ಬೇಕು, ಅದು ಹಂಗೆ ಕಂಟಿನ್ಯೂ ಆಗ್ಬೇಕು, ಅದಕ್ಕೊಂದು ಗೌರವ, ಒಂದು ಮೆರುಗನತೆ ಏನಿದೆಯಲ್ಲ ಅದು ರಿವರ್ಸ್ ಆಗ್ತಿದೀವಲ್ಲ, ನಾವು ಅದನ್ನ ಕಾಪಾಡ್ಕೊಳ್ಳುವಂತ ಜವಾಬ್ದಾರಿ ಸ್ಟಾರ್ಟ್ ಆಗ್ಬಿಟ್ಟಿದೆ ಇದು ನನಗೆ. ಅಂದ್ರೆ ಈ ಇಷ್ಟು ವರ್ಷದ ಜರ್ನಿಗಳಲ್ಲಿ ನಮ್ಮ ಎಲ್ಲ ಜರ್ನಲಿಸ್ಟ್ಗಳ ಜೊತೆ ಒಡನಾಟ ಮಾಡಿ 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 ನನಗೆ ಏನ್ ಅನ್ಸುತ್ತೆ ಅಂದ್ರೆ ಸಿನಿಮಾ ಇಂಡಸ್ಟ್ರಿ ಇಸ್ ನೋ ಡಿಫ್ರೆಂಟ್ ಫ್ರಮ್ ಮೀಡಿಯಾ. ಅಂದ್ರೆ ಇವರು ಒಂದು ಫ್ಯಾಮಿಲಿನೇ. ಈ ಫ್ಯಾಮಿಲಿಯಿಂದ ಸಿನಿಮಾ ಇಂಡಸ್ಟ್ರಿ ಕಂಪ್ಲೀಟ್ ಆಗಲ್ಲ, ಮೀಡಿಯಾದಿಂದ ನಾವು ಜನರಿಗೆ ರೀಚ್ ಆಗಕ್ಕಾಗಲ್ಲ. ಪ್ರತಿಯೊಂದು ಸಿನಿಮಾ ನಾವು ರಿಲೀಸ್ ಮಾಡಬೇಕಂದ್ರೆ ಮೀಡಿಯಾದಿಂದ ಸಾಧ್ಯವೇ ಇಲ್ಲ, ಅದು ಇಟ್ಸ್ ನಾಟ್ ಎಟ್ ಆಲ್ ಪಾಸಿಬಲ್. ಸೊ ಮೀಡಿಯಾ ಇಸ್ ಆಲ್ಸೋ ಒನ್ ಫ್ಯಾಮಿಲಿ. ಸೊ ಈ ಫ್ಯಾಮಿಲಿ ಜೊತೆ ನಾನು ಇಷ್ಟು ವರ್ಷ ಬೆರೆತು ಐ ಹ್ಯಾವ್ ಬೀನ್ ಕ್ಲೋಸ್ ಟು ಸೋ ಮೆನಿ ಜರ್ನಲಿಸ್ಟ್. ಹಾಗಾಗಿ ಈ ಪಾತ್ರ ನನಗೆ ತುಂಬ ಸುಲಭವಾಗಿದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬ ಎಂಜಾಯ್ ಮಾಡ್ಕೊಂಡು ಮಾಡಿದ್ದೀನಿ ಆ್ಯಂಡ್ ವೆರಿ ಥ್ರಿಲ್ಲಿಂಗ್. ಅದೇನು ಥ್ರಿಲ್ ಇದೆ, ಯಾವ ಥರ ಪ್ಲೇ ಮಾಡಿದ್ದೀನಿ ಸಿನಿಮಾ ನೋಡಿದ್ರೆ